ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ ಚಾಲುಕ್ಯರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಉಪಾಧ್ಯಕ್ಷರಾದ ಕಣಿವೆ ರಾಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಜಯಚಂದರ್ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಯಕಾಂತರವರು ಛಲವಾದಿ ನಾರಾಯಣಸ್ವಾಮಿರವರು ದಲಿತ ನಾಯಕರನ್ನ ಹೀಯಾಳಿಸಿ ಮಾತನಾಡಿರುವುದನ್ನ ನೀವು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಅನೇಕ ಸಂಘಟನೆಗಳು, ಎಲ್ಲರನ್ನೂ ಹೇಳಲ್ಲ ನಾನು, ಪ್ಯಾಕೇಜ್ ಸಂಘಟನೆಗಳಾಗಿವೆ. ಕೆಲವು ಸಂಘಟನೆ ಅಂದರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿರೂಪಿಸಬೇಕು. ಅವರೆಲ್ಲವೂ ಮಹದೇವಪ್ಪನ ಹತ್ರ ಹೋಗಿ ನಿಂತ್ಕೋ ವ್ಯವಸ್ಥೆ. ಕ್ಷಮೆ ಕೇಳದೆ ಹೋದರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ಮಂತ್ರಿ ಕೊಡಿಯನ್ನು ಕೇಳೋ ಒಂದು ಇದೆಯಾ ಅಂತ ಗೊತ್ತಿರಲಿಲ್ಲ. ನೀವು ಜನಪರವಾದ ಕೆಲಸ ಮಾಡಿದಿದ್ರೆ ಯಾವುದೋ ರೀತಿಯಲ್ಲಿ ನಿಮಗೆ ಅಧಿಕಾರ ಹುಡ್ಕೊಂಡು ಬರ್ತಿತ್ತು. ಮಹದೇವಪ್ಪನವರಿಂದ ಬಿಜೆಪಿಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ದಿರೋ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ ಬಿಜೆಪಿ. ಯಾರು? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ ಕೂಡ ಅನ್ಸೋದಿಲ್ಲ. ಅನ್ನಿಸಿದೆ ಅದು ಒಂದು ಸಮಯ ಆದರೂ ಕೂಡ ಅವರ ವಿರುದ್ಧವಾದ ಹೋರಾಟ ನಮ್ಮದಿದ್ದೇ ಇರ್ತದೆ. ಯಾಕಂತಂದ್ರೆ ಅವರು ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಸಣ್ಣದಲ್ಲ. ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗಬೇಕಾದ್ರೂ ಜಾತಿ ಹೆಸರೇ ಆಗಬೇಕೆ ಹೊರತು ಛಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರಲಿ, ಇವತ್ತು ನೀವೇನೋ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂತಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ? ನಿಮ್ಮ ಪರ ಮಾತಾಡಬೇಕಾದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP TSP ಯೋಜನೆಯ ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ತಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪವ್ರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮ್ಗೊಂದು ಸ್ಥಾನ ಇದೆಯಲ್ಲ ಸರ್, ನೀವ್ಯಾಕೆ ಧರಣಿ ಕೂರ್ಲಿಲ್ಲ? ಹೇಳಲ್ಲ ನಾನು, ಪ್ಯಾಕೇಜ್ ಸಂಘಟನೆಗಳಾಗಿವೆ. ಜನ ಇಲ್ಲ ಅವರ ಜೊತೆಯಲ್ಲಿ. ಹೌದು, ಅನೇಕ ಸಂಘಟನೆಗಳು ಪ್ಯಾಕೇಜ್ ಸಂಘಟನೆಗಳು ಇವತ್ತಿಗೂ ಹೇಳ್ತೇವೆ. ಇಡೀ ದಲಿತ ಸಮಾಜ ನಿಮ್ಮ ಹಿಂದೆ ನಿಂತ್ಕತ್ತಿತ್ತು. ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಆದರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಈಗಾಸ್ ಮಾತಾಡೋದಲ್ಲ, ಅದನ್ನು ಖಂಡಿಸ್ತೀವಿ ಸರ್. ಇವತ್ತು ಇದೇ ಛಲವಾದಿ ನಾರಾಯಣಸ್ವಾಮಿಯವರು ಕಾಂಗ್ರೆಸ್ಸಲ್ಲಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಡನಾಟ ಇತ್ತು. ಇವತ್ತು ವಿರೋಧ ಪಕ್ಷ ಆದ ತಕ್ಷಣವೇ ದಲಿತರು ಮೇಲೆ ಬಿಜೆಪಿ ಓಲೈಸಕ್ಕೆ ಖರ್ಗೆ ಅವರನ್ನು ಟೀಕೆ ಮಾಡೋದು ಎಲ್ಲ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಆ ವಿಚಾರ ಮಾಧ್ಯಮದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ, ನಮ್ಮ ದಲಿತರು ಗಮನಿಸ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಹದೇವಪ್ಪ ಸಾಹೇಬ್ರನ್ನ ಟೀಕ್ಸೋದು ಬಿಟ್ರೆ ಬೇರೆ ಯಾರನ್ನೂ ಟೀಕಿಸ್ತಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ ನೀವು. ನನ್ನ ಜನದ ಪರವಾಗಿ ಜನಾಂಗದ ನಾಯಕರಾಗ್ತಿದ್ರಲ್ಲ, ಇವತ್ತು ಒಂದು ಸರ್ಕಾರ ನಡೆಸೋದು ಸರ್ಕಾರ ಹೊಂದಾಣಿಕೆ ಆಗಿ ಹೋಗೋರೆ. ಅದ್ರ ಬಗ್ಗೆ ಮಹದೇವಪ್ಪರಿಗೆ ನಮ್ಮದು ಕೂಡ ಅಸಮಾಧಾನ ಇದೆ, ಈ ಜಾತಿದು ಕೂಡ ಅಸಮಾಧಾನ ಇದೆ. ನನ್ನ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೋ ವಿಚಾರದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೀರಿ. ಅದನ್ನು ನೀವ್ಯಾಕೆ ಕೇಳಿಲ್ಲ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ ಇನ್ನೂ 2 ವರ್ಷ BJPಯವರು ನ್ಯಾಯ ದೊರಕಿಸ್ಬೇಕು ದಲಿತರಿಗೆ ಅನ್ನೋದಾದರೆ ಕಾಂಗ್ರೆಸ್ನ ಬಿಗಿಪಟ್ಟು ಮಾಡಿ ಗ್ಯಾರಂಟಿ ಯೋಜನೆಗೆ ಹೋಗೋಣ. ದಲಿತರ ಯಾರೇ ಶಾಸಕರಾಗಲಿ, ಮುಂದೆ ಸಚಿವರಾಗಲಿ, ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರೇ ಬಳಸ್ಬೋದಂಥ ಒಂದು ನ್ಯಾಯನ ದೊರಕಿಸ್ಕೊಟ್ರೆ ಇವತ್ತು ನೀವು ಕೊಟ್ಟಿರೋ ಹೇಳಿಕೆಗೆ ಸಾರ್ಥಕ ಆಯ್ತದೆ. ಇಲ್ಲದೆ ನೀವು ಯಾರನ್ನೂ ಮೆಚ್ಚಿಸ್ಕೋಕೆ ಇದು ಬೂಟಾಟಿಕೆ ಸ್ಟೇಟ್ಮೆಂಟ್